ಕಾಪು ಬ್ಯಾಂಗ್ಳೂರ್ ಅಂಡರ್ವರ್ಲ್ಡ್ ಕ್ಯಾಪ್ಟನ್. ನನ್ನ ಎದುರು ಹಾಕೊಂಡವರು ಸೋಲಲ್ಲ, ಸಾಯ್ತಾರೆ. ಸತ್ರು ಲ್ಯಾಂಡ್ ಮಾತ್ರ ನಿನಗೆ ಮಾರೋದಿಲ್ಲ ನಾನು. ಕಪಾಲಿ ಕ್ಯಾಪ್ಟನ್, ಡೀಲ್ ಮುಗಿಸಕ್ಕೆ ಹೇಳಿ ಎಷ್ಟು ದಿನ ಆಯ್ತು? 1 ವಾರ ಆಯ್ತು ಕ್ಯಾಪ್ಟನ್. ಮತ್ತೆ ಲೇಟ್ ಆಗಿದ್ದಕ್ಕೆ ಪೆನಾಲ್ಟಿ? ಈಗೇನ್ ಹೇಳ್ತೀಯ? ಇಂಥ ರಕ್ತ ನಾ ತುಂಬಾ ನೋಡಿದೀನಿ ನಾನು. ಹಾಗಾದ್ರೆ ಇವನಿಗೆ ಹೊಡಿದೆ ಬಡಿದೆ ನರ್ಕಕ್ಕೆ ಕಳಿಸ್ಕೊಟ್ರು. ಕಂಗಲು ಕಾವೇರಿ ನೀರು ಸಾಯೋವರೆಗೂ ಕುಡಿ. ಇವತ್ ರಾತ್ರಿ ಇವನ್ ಬಾಡಿನ ಅಲ್ಸುರ್ಲೆ ಕಲ್ಪಿಸಾಕಿ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಇದು ಮರ್ಡರ್ ಅಂತ ಪೊಲೀಸ್ನವ್ರಿಗೂ ಗೊತ್ತಾಗೋದಿಲ್ಲ. ಅಯ್ಯೋ ಕುಂತ್ಕೊಂಡ್ರಪ್ಪ, ಪಾರ್ಟಿ ಇದು. ಕುಡಿದ್ಮೇಲೆ ನಿಂತ್ಕೊಳಕ್ ಆಯ್ತದ? ಕೋತಿಗಳು ಕುಡ್ದಿದ್ ಸಾಲದು ಅಂತ ಕುಟ್ಕೋದಿಕ್ ಚೇಳು ಬೇರೆ ಅಂದಂಗೆ ಇವನೊಬ್ಬ. ಸದ್ಯ ಬಿಸಿ ಅಂತ ಎಲ್ಲಿ ಪಾರ್ಟಿ ಬರೋದಿಲ್ವೇನೋ ಅಂತ ತಿಳ್ಕೊಂಡು ಭಯ ಪಟ್ಬಿಟ್ಟಿದ್ದೆ. ಹೆಂಗ್ರಿ ತಪ್ಪಿಸ್ಕೊಳಕ್ ಆಯ್ತದೆ? ಎಂತ ಕೇಸ್ ಆದ್ರೂ ಕಾಕಿ ಬರಕ್ಕಿಂತ ಮುಂಚೆ ಬಂದ್ ಕಾಯೋದು ಕಾದಿತಾನೆ. ಬಸ್ ಏನ್ ಬಸ್ ಇದ್ ಪಾರ್ಟಿ ಗೊತ್ತಿಲ್ವಾ? ನನ್ ಮಗ PC ಪಾಸ್ ಆಗವನೆ. ಓ ಪರವಾಗಿಲ್ಲ, ಕುಡ್ಕೊಂಡು ಗಿಡ್ಕೊಂಡು ಹೋಟ್ಲಲ್ಲಿ ಗಲಾಟೆ ಮಾಡ್ಕೊಂಡು ಇರ್ತಾರೆ ಅನ್ಕೊಂಡಿದ್ದೆ. ನಿಮ್ ಮಕ್ಳು ಓದ್ಕತಾರೆ. ತಗ 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 ಒಲ್ಲ ಕುಡ್ಕ. ಸರ್, ಕಾಪು ಅಪ್ಪೋಡ ಕಾಪು ಒಂದ್ ಕಡೆ ಸೇರಿದ್ದಾರೆ ಅಂದ್ರೆ ಏನಾದ್ರೂ ಅನಾಹುತ ಆಗೋದ್ ಗ್ಯಾರಂಟಿ. ಯಾರನ್ನು ತಡಿಬೇಡಿ, ಹೊಡೆದಾಡ್ಕೊಂಡು ಸಾಯ್ಲಿ. ಓ ಬಾರಯ್ಯ, ಬಾ ಬಾ, ವೆಲ್ಕಮ್ ವೆಲ್ಕಮ್. ಓ ಅವನ್ ಬಂದ್ಮೇಲೆ ನನಗೇನ್ ಕೆಲ್ಸ? ನಾನ್ ಬರ್ತೀನಿ. ಏಯ್ ಬಾರಯ್ಯ ಇಲ್ಲಿ. ನೀನು ಕಾಪು ಒಂದಾದ್ರೆ ಇಡೀ ಬೆಂಗಳೂರನ್ನೇ ಗಡಗಡ ಅಂತ ನಡುಗಿಸ್ಬೋದು. ಮೊದ್ಲು ಈ ನನ್ ಮಕ್ಕಳನ್ನ ಶೂಟ್ ಮಾಡ್ಬೇಕು. ನದಿ ಯಾವತ್ತು ಕೆರೆ ಕಟ್ಟೆ ಸಹವಾಸ ಮಾಡಲ್ಲ, ಆದ್ರೆ ಸ್ನೇಹ ಏನೇ ಇದ್ರು ಸಮುದ್ರದ ಜೊತೆಗೇನೆ. ಇಲ್ಲಿರೋನು ಸಮುದ್ರನೇ, ನದಿ ಸೇರೋದರ್ದು ಯಾವನ್ಗೂ ಇಲ್ಲ. ನಮ್ ದಾರಿಗೆ ಅಡ್ಡ ಬರಬಾರ್ದು ಹೇಳಿ ಅವನ್ಗೆ. ಏಯ್ ಅದನ್ನ ನಾನ್ ಹೇಳ್ಬೇಕು. ಬಿಡದಿ ಹತ್ರ 150 ಎಕರೆ ಡೀಲ್ ಬಂದಿದೆ. ಮಧ್ಯ ಯಾರೇ ತಲೆ ಹಾಕಿದ್ರು ಆ ತಲೆ ಇರೋದಿಲ್ಲ ಅಂತ ಎಷ್ಟೋ ತಲೆಗಳನ್ನ ತೆಗೆದುಬಿಟ್ಟು ಮನೆ ಮೇಲೆ ದೃಷ್ಟಿ ಬೊಂಬೆ ತರ ನೇತಾಕ್ಬಿಟ್ಟಿದೀನಿ. ಅವನ್ಗೆ ಹುಷಾರಾಗಿರ ಕೇಳಿ. ಏನಂದ? ಏನ ಏನಂದೆ? ಏಯ್ ಶುಕ್ಲಾಚಾರಿ, ಒಂದ್ ಕಣ್ಣಾಗ್ಲೇ ಹೋಗಿದೆ, ಇನ್ನೊಂದ್ ಕಣ್ಣು ತೆಗೆದು ಬಿಡ್ತೀನಿ. ಏಯ್ ಎಲ್ಲಾರ್ಗು ಸತ್ಯದ ಕಣ್ಣು ಸುಳ್ಳಿನ ಕಣ್ಣು ಅಂತಿರುತ್ತೆ ಕಣ. ನನಗಿರೋದೇ ಸತ್ಯದ ಕಣ್ಣು. ಸತ್ಯದ ಕಣ್ಣಲ್ಲ, ಅದು ಕಳ್ಳ ಕಣ್ಣು. ಕಿತ್ತು ಬಿಡ್ತೀನಿ. ಏನಪ್ಪ ಯಾಕೆ ಹಂಗಾಡ್ತೀಯ? ಸ್ವಲ್ಪ ಸುಮ್ಮನೆ ನಾನು ಹೇಳ್ತೇನೆ. ಏ ಪ್ರಕಾಶ, ನೀವ್ ಬುದ್ಧಿದ್ದೇನ? ಅವ್ನ್ ತಂಟೆಗೆ ಹೋಗ್ಬೇಡ ಅಂತ ಕೇಳಲ್ವಲ್ಲ? ಏಯ್ ಮತ್ತೆ ಅವ್ನು ಹೇಳ್ದಂಗೆಲ್ಲ ಕೇಳಕ್ಕಾಯ್ತದೇನ್ರಿ? ಏ ಸುಮ್ನಿರು. ಈ ಡೀಲ್ ಹೋದ್ರೆ ಏನಾಯ್ತು? ಬೇರೆ ಡೀಲ್ ಇಲ್ವಾ? ಬೇಕಾದ್ರೆ ನಾನೇ ಕೊಡಿಸ್ತೇನೆ. 200 ಎಕರೆ ಆಯ್ತದ? ಆಯ್ತಪ್ಪ. ಏನ್ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ರು. ಪ್ರಕಾಶ, ಕಪ್ಪು ಇಬ್ರು ಚೇರ್ಸ್ ಹೇಳಿ. ಸೇರ್ಸು. ನನ್ ಜೊತೆ ಚೇರ್ಸ್ ಹೇಳಕ್ಕೆ ನಿನಗಿನ್ನು ವಯಸ್ಸು ಅನುಭವ ಬಂದಿಲ್ಲ. ಮೊದಲು ಅದನ್ನ ಸಂಪಾದನೆ ಮಾಡು. ಏ ಕಾಪು, ತೆಗಿಯೋ ಗಾಡಿನ. ಹೋಗ್ಲಿ ಬಿಡು ಪ್ರಕಾಶ, ಯಾಕೆ ಯೋಚನೆ ಮಾಡ್ತೀಯ? ಇನ್ನೊಂದ್ ಸರ್ತಿ ನಿನ್ನ ಹತ್ರ ಬಂದ್ರೆ ನಿನ್ನ 2 ಕಣ್ಣು ಕಿತ್ಬಿಟ್ಟು ದೇವಸ್ಥಾನ ಮುಂದೆ ಕುಣಿಸ್ಬಿಟ್ಟು ಓಟ್ ಕೇಳಬಾರ್ದು, ಭಿಕ್ಷೆ ಕೇಳ್ಬೇಕು. ಏನಪ್ಪ ಇವರು? ಇವ್ರದೇ ರಾಜ್ಯಭಾರ, ದೇಶ ಉದ್ಧಾರ. ಹೂವಿನ ಆರಿಸಿ ತಗೊಂಬನ್ನಿ ಅಂತ ಹೇಳಿ ನಿಮ್ಗೆ ಎಷ್ಟು ಹೊತ್ತಾಯ್ತು, ಇನ್ನೂ ಬಂದಿಲ್ಲ. ಎಲ್ಲ ಟೆನ್ಷನ್ ಆಗಿದೆ, ಜಲ್ದಿ ತಗೊಂಬನ್ನಿ ಸರ್. ಹುಡುಗ ಏ ವಿವೇಕ, ನಿನ್ಗೆ ಏನಂತ ಹೇಳಿದ್ದೆ? 2 ದಿವಸ ಮುಂಚಿತವಾಗಿ ಬಾ ಅಂತ ತಾನೆ. ಗೆಸ್ಟ್ ಗಳ ತರ ರಿಸೆಪ್ಷನ್ ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಲ್ಲ, ಇದು ನ್ಯಾಯನಾ? ನಂದ
ನಿನ್ ಫ್ರೆಂಡ್ಸ್ಗೆಲ್ಲ ಕಾಫಿ ತಿಂಡಿ ಎಲ್ಲ ವಿಚಾರಿಸ್ಕೊಪ್ಪ. ಸರ್ ನಮ್ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ, ಬೇಕಾದ್ರೆ ಕಾಫಿ ತಿಂಡಿ ನಾವೇ ಹುಡ್ಕೊಂಡ್ಬಿಟ್ಟು ನಾನೆಲ್ಲ ನೋಡ್ಕೊಂತೀನಿ, ಹೋಗ್ಯಪ್ಪ. ಅಂದಪ್ಪ ಪರವಾಗಿಲ್ಲಮ್ಮ, ಮದುವೆಗೆ ಸೇಂಟ್ ಹುಡುಗಿರೆಲ್ಲ ಬಂದ್ಬಿಟ್ಟವ್ರೆ. ಮದುವೆ ಫುಲ್ ಕಲರ್ಫುಲ್ ಆಗಿರುತ್ತೆ. ಲೋ ನಾಗಪ್ಪ, ಅವಳು ಸೇಟು ಅಲ್ಲ ಕಣೋ, ನಮ್ಮವಳೆ. ಆದ್ರೆ ಅವಳಿಗೆ ನಾನೇ ಸುಂದರಿ ಅನ್ನೋ ಫೀಲಿಂಗ್. ನನ್ನ ನೋಡೋ ಹುಡುಗರೆಲ್ಲ ನಾಯಿಗಳ ತರ ಹಿಂದೆ ಮುಂದೆ ಓಡಾಡ್ತಾರೆ ಅನ್ನೋ ಭ್ರಮೆ ಕಣಪ್ಪ. ಅದಕ್ಕೆ ಮಕ್ಕ ತೆರೆಮರೆಯಲ್ಲಿರೋದು. ಗುರುವೇ ಅಂದ ಚಂದನ ತುಂಬಾ ಹೊತ್ತು ಬಚ್ಚಿಡಕ್ಕೆ ಮುಚ್ಚಿಡಕ್ಕೆ ಆಗಲ್ಲ. ಬಂದ್ರಲ್ಲೇ ಗಂಡಿನ ಕಡೆ ಬಂದಿದ್ದಾರೆ, ದೇವಸ್ಥಾನದಲ್ಲಿ ಇದ್ದಾರೆ. ಯಾರೋ ಗಂಡಿನ ಅಂಕಲ್ ಆಂಟಿ ಅಂತೆ ತುಂಬಾ ಹಾರಾಡ್ತಿದ್ದಾರೆ. ನಂದ ಏನಮ್ಮ? ಇಲ್ಲೆಲ್ಲ ಸ್ವಲ್ಪ ನೋಡ್ಕೋ, ಗಂಡಿನ ಕಡೆಯವ್ರು ಬಂದಿದ್ದಾರಂತೆ, ಕರ್ಕೊಂಡ್ ಬರ್ತೀನಿ. ನೀವ್ ಹೋಗ್ಯಮ್ಮ. ಏನಾಯ್ತಪ್ಪ? ಅದೇ ಗಂಡಿನ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರದ್ದೇ ಗಲಾಟೆ. ಅವ್ರ ಕಾಟದಲ್ಲಿ ಮದುವೆ ಹೇಗ್ ನಡೆಯುತ್ತೋ ದೇವ್ರಿಗೆ ಗೊತ್ತು. ಇರು ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ನಂದ ಹೋಟ್ಲಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿ ಬರ್ತೀವಿ ಕಣ. ಗುರುವೆ ಅದೆಲ್ಲ ಬೇಡ, ನೀನ್ ನನ್ ಜೊತೆ ಬಾ. ನಾನ್ ಯಾಕೋ? ಇಂಥದಕ್ಕೆಲ್ಲ ನೀನೇ ಸರಿ, ಬಾರಪ್ಪ ಹೇಳ್ತೀನಿ. ನೀವ್ ಹೋಗಿರೋ. ಅಲ್ಲ, ಗಂಡಿನ ಕಡೆಯವರು ಬಂದಿದ್ದೀವಿ, ಬೇಗ ಕಾಫಿ ತಿಂಡಿ ಕೊಟ್ಟು ಚೌಲ್ಟ್ರಿ ಕರ್ಕೊಂಡು ಹೋಗ್ಬೇಕು ಅಂತ ಗೊತ್ತಿಲ್ಲ? ನೀವ್ 1 ಗಂಟೆ ಬೇಗ ಬಂದಿದ್ದೀರಮ್ಮ, ಅದಕ್ಕೆ ಗೊತ್ತಾಗ್ಲಿಲ್ಲ. ಓ, ನಾವ್ 1 ಗಂಟೆ ಬೇಗ ಬಂದಿದ್ದಕ್ಕೆ ಈ ಪನಿಷ್ಮೆಂಟಾ? ಇನ್ನೂ ಮದ್ವೆನೇ ಆಗಿಲ್ಲ, ಈಗ್ಲೇ ಇಷ್ಟು ಮರ್ಯಾದೆ. ಇನ್ ಬರೋ ಮಹಾತಾಯಿ ಇನ್ನೆಷ್ಟು ಮರ್ಯಾದೆ ಕೊಡ್ತಾಳೋ? ಇಲ್ಲಮ್ಮ, ನನ್ ತಂಗಿ ಬಂಗಾರದಂತವಳು. ಸರ್ ದಯವಿಟ್ಟು ನೀವಾದ್ರೂ ಸ್ವಲ್ಪ ಹೇಳಿ. ಮೇಡಮ್ ಹೇಳದ್ಮೇಲೆ ಮುಗೀತು. ಅಮ್ಮ ನಮಸ್ತೆ. ನಂದ ಏನಾಯ್ತು? ಏನಿಲ್ಲ ಗುರು, ಗಂಡಿನ ಕಡೆಯವ್ರನ್ನ ಕರೆಯಕ್ಕೆ ಯಾರು ಬೇಗ ಬರ್ಲಿಲ್ಲ ಅಂತ ಹೇಳಿ ಬೈತಾ ಇದಾರೆ. ಬೈತಾ ಇದ್ದಾರ? ಯಾರು? ಈ ದೇವತೆನಾ? ನಾನಾ? ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಮನೆ ದೇವರು ಮಾರಮ್ಮ ಜ್ಞಾಪಕಕ್ಕೆ ಬರ್ತಾನೆ. ಹೌದಾ? ನಂದ ಅವ್ರು ಬೈತಿಲ್ಲಪ್ಪ, ಬುದ್ಧಿ ಹೇಳ್ತಾ ಇದಾರೆ. ತಪ್ಪು ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು? ಆ ತಪ್ಪನ್ನ ತಿದ್ಕೋಬೇಕು, ಅಷ್ಟೇ ಅಲ್ವಾ? ಅಷ್ಟೇಪಾ? ಅವ್ರೇನ್ ಚೌಟ್ರಿಗೆ ಬರಲ್ಲ ಅಂತಿಲ್ವಲ್ಲ? ಇಲ್ವಲ್ಲ? ಅಂದ್ಮೇಲೆ ಚೌಟ್ರಿಗೆ ಹೋಗ್ಬೋದಲ್ಲ? ಓ, ಶಾಸ್ತ್ರ ಮುಗಿಸಿ ಅಷ್ಟೇ. ನೋಡು, ಒಂದೊಂದ್ಸಲ ನಾವು ಒಳ್ಳೆಯವ್ರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತೀವಿ. ನೀವೆಲ್ಲ ಬನ್ನಿಮಾ, ಶಾಸ್ತ್ರ ಮಾಡಿ. ಬನ್ನಿ 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 ಬನ್ನಿ. ಎಕ್ಸ್ಕ್ಯೂಸ್ ಮೀ. ನಾನು ನಿಜವಾಗ್ಲೂ ದೇವತೆನಾ? ಅದು ಒಂದ್ ಸಣ್ಣ ಸುಳ್ಳು ಹೇಳ್ಬಿಟ್ಟೆ. ಅಂದ್ರೆ ನೀವು ಬರೀ ದೇವತೆ ಅಲ್ಲ, ಸುಂದರವಾದ ದೇವತೆ. ಥ್ಯಾಂಕ್ಸ್. ಇರ್ಲಿ ಇರ್ಲಿ. ನೋಡಿ, ಈ ಅಂದ, ರೂಪ, ಸೌಂದರ್ಯ ಇವೆಲ್ಲ 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 ಪದಗಳು ಹುಟ್ಕೊಂಡಿದ್ದೆ ನಿಮ್ಮಿಂದ. ಅಲ್ಲ, ನೀವೇ ಹೇಳಿ, ನಿಮಗಿಂತ ರೂಪವತಿ ಇರಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಕೆಲವರು ಕನ್ನಡಿ ಮುಂದೆ ನಿಂತ್ಕೊಂಡು ನಾನೇ ಬ್ಯೂಟಿ ಕ್ವೀನ್ ಅಂತ ಅನ್ಕೋತಾರೆ. ಯಾಕೆ ಹೇಳಿ? ಯಾಕಂದ್ರೆ ಕನ್ನಡಿ ನೀನ್ ಚೆನ್ನಾಗಿಲ್ಲ ಅಂತ ಹೇಳಲ್ವಲ್ಲ. ಇನ್ ಕೆಲವರು ಮುಖ ಮುಚ್ಕೊಂಡು ಓಡಾಡ್ತಾರೆ. ಆದ್ರೆ ನಾನ್ ಚಾಲೆಂಜ್ ಮಾಡ್ತೀನಿ, ನಾನೇ ಸುಂದರಿ ಅಂತ ಅಂದ್ಕೊಂಡಿರೋರು ಯಾರಾದ್ರೂ ಒಬ್ರು ಬಂದು ನಿಮ್ ಪಕ್ಕದಲ್ಲಿ ನಿಂತ್ಕೊಂಡು ಒಂದ್ಸಲ ಚಾಲೆಂಜ್ ಮಾಡಿ ಗೆದ್ದು ತೋರಿಸ್ಲಿ, ಅವಾಗ ಒಪ್ಕೋತೀನಿ. ಆಕ್ಚುಲಿ ನಿಮ್ ತಂದೆಯವರಲ್ಲಿ ಯಾರು? ಅದೇ ನಿಮ್ ಪಕ್ಕದಲ್ಲೇ ನಿಂತಿದ್ರಲ್ಲ. ಅವರು ನನ್ನ ಹಸ್ಬೆಂಡ್. ಇರ್ಲಿ ಬಿಡಿ, ದೇವ್ರು ನಿಮ್ಗೆ ಇದೊಂದು ವಿಷಯದಲ್ಲಿ ಮೋಸ ಮಾಡ್ಬಿಟ್ಟಿದ್ದಾನೆ. ಆಕ್ಚುಲಿ ಹೌದು, ನಿಮ್ಮಂತ ಕ್ಯಾಡ್ಬರೀಸ್ ಇದ್ರು ನಿಮ್ ಹಸ್ಬೆಂಡ್ಗ ಪೆಪ್ಪರ್ಮಿಂಟ್ ಮೇಲೆ ಯಾಕೆ ಕಣ್ಣು? ನರ್ಗೆನ ಹಿಂಗೆ 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 ಸುತ್ತಿ ಹೆಂಗ್ ನೋಡಿ ಹೆಂಗಸ್ರಿಗೆಲ್ಲ ನಾನ್ ಹೇಳ್ಕೊಡ್ಬೇಕಾ? ಹೆಂಗಸ್ರು ನಿಮಗ್ ಗೊತ್ತಿಲ್ಲ. ಏನ್ ಮಾಡ್ತಿದ್ದೀರಾ ಇಲ್ಲಿ? ಏನಿಲ್ಲ, ಸೀರೆ ನರ್ಗೆ. ಅಲ್ಲಿ ಹುಡುಗನಿಗೆ ಸೂಟ್ ಹಾಕ್ಬೇಕು, ಬರ್ತೀರಾ? ಬನ್ನಿ. ಗುರುವೇ ಅಲ್ಲಿ ನೋಡು. ಏನು ಜಮತ್ಕೊಳ್ಳಿ ಮುಸ್ಕಿಲ್ದೆ ಬರ್ತಾ ಇದ್ದಾಳ? ಹೌದು. ಹೊತ್ತು ಬಾರಲ್ಲ.
ಏನ್ರಿ ನಿಮ್ಮಂತ ಬ್ಯೂಟಿ ಈ ಜನರ ಮಧ್ಯೆ ಕೂತ್ಕೊಂಡ್ರೆ ಚಂದ್ರ ಮೋಡದ ಮರಲಿ ಇದ್ದಾಗ ಆಗತ್ತೆ. ಹೌದಾ? ನನ್ ಮಾತು ಕೇಳಿ, ಸೀದಾ ಎದ್ದು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಳ್ಳಿ. ಇಲ್ಲಿರೋರೆಲ್ಲ ನಿಮ್ಮನ್ನ ನೋಡಿ ಹೊಟ್ಟೆ ಹುರ್ಕೊಳ್ಳಿ. ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ಲಾ? ಏನ್ರಿ ನೀವು ಕೂತ್ಕೊಳ್ಳಿ ಅಂಕಲ್. ಅಯ್ಯೋ ನನ್ನ ಹೆಂಡತಿ. ಕೂತ್ಕೊಳ್ಳಿ. ನಿಮ್ಮಂತ ಯಂಗ್ ಅಂಡ್ ಎನರ್ಜೆಟಿಕ್ ಬಾಡಿಗೆ ಅವ್ರು ಸರಿಯಾದ ಬೇರೆ ಅಲ್ಲ ಸರ್. ಯಾಕೆ? ನನ್ನ ಹೆಂಡತಿ ಚೆನ್ನಾಗಿಲ್ವಾ? ಏನ್ ಚಂದಾನೋ, ಎಲ್ಲ ಬರೀ ಮೇಕಪ್, ತೆಗೆದ್ರೆ ಮೈ ಕಪ್ಪು. ಅದಕ್ಕೆ ನಾನು ಈ ಮದುವೆ ಮನೆಯಲ್ಲಿ ಯಾವ್ದಾರ ಒಳ್ಳೆ ಜೋಡಿ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ. ನೋಡಿ ನೋಡಿ, ಒಳ್ಳೆ ಕೆಲಸ. ಬಂದೆ.